ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತಿಂಡಿ ಚಿತ್ರಾನ್ನ. ಸೊ ಬೆಳಗ್ಗೆ ಎದ್ದು ಅಮ್ಮ ಮಗಳದು ಸ್ವಲ್ಪ ಮುದ್ದಾಟ. ಅವಿನಾಶ್ ಅವರು ತಿಂಡಿ ತಿಂದು ಡ್ಯೂಟಿಗೆ ಹೋದರು. ಸೊ ಹಾಗಾಗಿ ಆ ಮೇಡಮ್ ಅವ್ರು ಇದ್ರಲ್ಲ, ಅವ್ರು ಏನೇನೋ ಆಟ ಆಡ್ತಾಯಿದ್ದಾರೆ, ಮುತ್ತು ಕೊಡೋದಂತೆ. ಮಕ್ಳದ್ದು ಇದ್ದೇ ಇರುತ್ತಲ್ಲ. ನಾನು ಅವಳು ಸ್ವಲ್ಪ ಹೊತ್ತು ಆಟಾಡಿ ನೆಕ್ಸ್ಟು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಇವಾಗ ನೆಕ್ಸ್ಟು ಟಿ ವಿಯಲ್ಲಿ ಬರ್ತಾ ಇರೋದು ID ಅಂತ. ಅದು ನನಗೂ ಚಿಕ್ಕ ವಯಸ್ಸಲ್ಲಿ ಫೇವ್ರೇಟು, ನನ್ನ ಮಗಳಿಗೂ ತುಂಬ ಫೇವ್ರೇಟ್. ಇದು ನೋಡ್ತಾ ಇದ್ಲು. ಇನ್ನು ರಾತ್ರಿ ಮಳೆ ಬರೋ ಹಾಗಾಗಿತ್ತು, ಅದಕ್ಕೆ ಎತ್ತಿಟ್ಟಿದ್ದೆ. ಈಗ ಹಾಕ್ತಾ ಇದ್ದೀನಿ. ವಾ, ಏನದು ಏನದು ಇದೇನಮ್ಮ ಬಿದ್ದೈತೈತೆ. ತಡಿ ನಾನೇ ಉಟ್ಕೋತೀನಿ, ನನಗೂ ಉಟ್ಕೊಳಕ್ ಬರುತ್ತೆ. ನೀನು ಯಾವ ಥರ ಉಡಿಸ್ತಾ ಏನ ತಡಿ ಸಿಗಿಸ್ಕೊತೀನಿ. ಬಿದ್ದೇ ಹೋಯ್ತೈತಲ್ಲಮ್ಮ, ಇದು ಚೆನ್ನಾಗಿಲ್ಲ ಕಣಮ್ಮ, ಬೇರೆ ಉಡ್ಸಮ್ಮ. ಚಪ್ಪಲು. ಈ ಸೀರೆಯಲ್ಲಿ ನೀನು ಚಪ್ಪಲ್ ಉಟ್ಕೋತೀಯ, ಹಾಕ್ಕೊಂತೀಯ, ಬಿದೋಗ್ತೀಯಮ್ಮ. ಸೊ ನಮ್ಮ ಮನೆಯವ್ರ ಫ್ರೆಂಡು ಯಾರೋ ಇಷ್ಟು ಈರುಳ್ಳಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಇತ್ತು, ಅದನ್ನು ಪಕ್ಕದ ಮನೆ ಓನರ್ ಮನೆಗೆ ಕೊಟ್ಬಿಟ್ಟೆ. ಸ್ವಲ್ಪ ಇದು ಹಾಳಾಗುತ್ತೆ, ಈಗ ಮಳೆ ಬೇರೆ ಬರ್ತಾ ಇದೆ, ಬೇಗ ಹಾಳಾಗುತ್ತೆ. ನೋಡೋಣ ಅದೇನೇನು ಈರುಳ್ಳಿ ವೆರೈಟಿ ಮಾಡ್ತೀನಿ. ನನಗೂ ಗೊತ್ತಿಲ್ಲ. ಒಟ್ಟು ಇಷ್ಟಿದೆ, ಒಂದು 5-6 kg ಅಷ್ಟಿದೆ. ಅವ್ರಿಗೆ ಒಂದು 3 kg ಅಷ್ಟು ಕೊಟ್ಟೆ. ಇದು ಹಾರಿಕಾ, ಅವ್ರ ಬರ್ತಡೆದು ಫೋಟೋ. ಹುಳಿ ಇದೆ, ಅದು ತಿಂತಾಳೆ. ಆ್ಯಕ್ಚುಲಿ ಇನ್ನೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನೆಲ್ಗೆ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗ್ತಾರೆ. ಅದೂ ಖುಷಿ ವಿಷಯ. ಯಾಕೆಂದರೆ 100 ಮೆಂಬರ್ಸ್ ಅಂದರೆ ಕಮ್ಮಿನಾ? ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ, ಬಟ್ ಖುಷಿ ಅಂತೂ ಇದೆ 100 ಮೆಂಬರ್ಸ್ ಅಂತ. 100 ಮೆಂಬರ್ಸ್ ಕಂಪ್ಲೀಟ್. 100 ಆಗಿದೆ ಅಂದರೆ 1000 ಆಗೇ ಆಗುತ್ತೆ, 10,000 ಆಗೇ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಖಂಡಿತ ನನ್ನ ವೀಡಿಯೋಸ್ ನೋಡ್ತಾ ಇಷ್ಟ ಆಗಬಹುದು, ನನಗೂ ಗೊತ್ತಿಲ್ಲ. ಇಷ್ಟ ಆಗುತ್ತೆ, ಇಷ್ಟ ಆಗೋ ಥರ ನಾನು ವೀಡಿಯೋಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನಗೆ. ಹುಳಿ ಆಗಿದೆ, ಆದರೂ ಹೆಂಗೆ ತಿಂತಾ ಇದ್ದಾಳೆ ಅಂದ್ರೆ ಅವಳು ಅಲ್ಲಿ 2 ಪೀಸ್ ತಿಂದು ಇನ್ನು 3ನೇ ಪೀಸು. ಹೆಂಗೈತಪ್ಪ ಚಿನ್ನಮ್ಮ? ಮಂಕಿ ಕೊಡಿ. ಗುಡ್ ಗರ್ಲ್. ಕೈ ಕೊಡಿ, ಕೈ ಇಲ್ಲಿ, ಕೈ ಕೊಡಿ, ಕೈ. ಇದು ನಮ್ಮ ಮನೆಯ ಪರಿಸ್ಥಿತಿ. ಈಗ ಕ್ಲೀನ್ ಮಾಡೋದೇ ನಮ್ಮ ಕೆಲಸ. ಈಗ ನಾನು ನನ್ನ ಕೆಲಸನ ಮಾಡಬೇಕು. ಹುಚ್ಚಿ ಥರ ಆಗೋಗಿದ್ದೀನಿ, ಏನು ಮಾಡೋಂಗಿಲ್ಲ. ಇವಾಗ ಕೆಲಸ ಶುರು ಮಾಡೋಣ. ಕೆಲಸ ಮುಗಿಸಿ ಸ್ವಲ್ಪ ಊಟ ಮಾಡಿ ನಾವು ಮಲ್ಕೊಂಬಿಡೋಣ, ಸ್ಟ್ರೈನ್ ಆಗುತ್ತಿಲ್ಲ ಅಂದರೆ.
ಅವಳಿಗೆ ಅಂಡೋ ಕೆಲಸ, ನನಗೆ ಎಲ್ಲನೂ ಎತ್ತಿಡೋ ಕೆಲಸ. ಸೊ ಅವಳು ಮಲ್ಕೊಂಡ್ಳು, ಅದಕ್ಕೆ ನಾನು ಬೇಗ ಬೇಗ ಪಟ ಪಟ ಅಂತ ಕೆಲಸ ಮುಗಿಸಿ ಸಾಂಬಾರು ಮಾಡಿಕೊಂಡೆ. ಸೊ 100 ಸಬ್ಸ್ಕ್ರೈಬರ್ ಇವತ್ತೇ ಆದರೂ. ಆ ಫೋಟೋನ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಈಗ ಬೇಳೆನ ಬೇಯಕ್ಕೆ ಹಾಕಿದ್ದೀನಿ. ಅದಕ್ಕೆ ಇವಾಗ ಸಬ್ಸಿಗೆ ಸೊಪ್ಪು ಹಾಕ್ತೀನಿ. ಒಂದು 10 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೀರು ಆಲ್ರೆಡಿ ಹಾಕಿದ್ದೀನಲ್ಲ, ಮುಚ್ತೀನಿ. ಮಿಕ್ಸಿ ಜಾರಿಗೆ ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕಾಯಿ ಹಾಕಬೇಕು. ಸುಟ್ಟಿರೋ ಬೆಳ್ಳುಳ್ಳಿ, ಇಷ್ಟಪ್ಪ ಈರುಳ್ಳಿ ಹಾಕಿದ್ದೀನಿ. ಎಷ್ಟು ಅಂದರೆ ಟೊಮೆಟೊ ಹಾಕಲ್ಲ, ಹುಳಿ ಹಾಕಿದ್ದೀನಿ. ಕೊತ್ತಂಬರಿ, ಜೀರಿಗೆ, ಮೆಣಸು. ಕಾಯಿ ತುರಿದಿದ ತಕ್ಷಣವೇ ಈ ಥರ ಕಟ್ ಮಾಡಿಕೊಂಡು ಇದು ಉಪ್ಪು ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನನಗೆ ತುಂಬ ಇಷ್ಟ. ನೀವು ಟ್ರೈ ಮಾಡಿ ತಿಂದು. ಬೇಯಿಸಿರೋ ಕಾಳನ್ನ 1-2 ಸೌಟ್ ಇದಕ್ಕೆ ಹಾಕೋಣ. ಮೆಣಸಿನ್ಕಾಯಿನೂ ಹಾಕೋಣ. ಇವಾಗ ಇದನ್ನು ಇದು ರುಬ್ಬಾಯಿತು. ಇರೋ ನೀರನ್ನ ಸಪ್ರೇಟ್ ಮಾಡಿದ್ದೀನಿ. ಸೊಪ್ಪು ಆ ಕಡೆ ಇದೆ, ಸಪ್ರಸ ಅಂತಾರೆ ಇದನ್ನು. ಸಪ್ರಸ ಈ ಕಡೆ ಇದೆ. ಇದನ್ನೇ ಹಾಕಿ ಇದನ್ನು ಕುದಿಯೋಕ್ಕಿಡೋಣ. ಸೊ ಈ ಕಡೆ ಕುದಿಯೋಕ್ಕಿಟ್ಟಿದ್ದೀನಿ. ಸಾಂಬಾರು ಆಯಿತು. ಇದೊಂದು ಕುದಿ ಬಂದರೆ ಸಾಂಬಾರು ಕಂಪ್ಲೀಟ್ ಆಯಿತು. ಈಗ ಪಲ್ಯ ಮಾಡೋಣ. ಕರಿಬೇವು ಇದ್ದರೆ ಚೆನ್ನಾಗಿರೋದು. ಕರಿಬೇವು ಖಾಲಿ ಆಗಿದೆ. ಗೋಲ್ಡನ್ ಬ್ರೌನ್ ಆಯಿತು. ಅವನಮ್ಮ ಬಂದೆ ಮಗಳು. ಇಷ್ಟ ಪಲ್ಯ ಮಾಡಬೇಕು. ಹೇಳಿ, ಅಡುಗೆ ರೆಡಿ. ಮುದ್ದೆ ಇದ್ದರೆ ಮಸ್ತಾಗಿರೋದು. ನೈಟ್ ಮಾಡ್ತೀನಿ ಮುದ್ದೆನ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಊಟ ಮಾಡಿ. ನಮ್ಮೂರ ಕಡೆಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಐ ಥಿಂಕ್ ಮಂಗಳೂರಿಯನ್ಸಿಗೆ ಗೊತ್ತಿರೋಲ್ಲ. ಟ್ರೈ ಮಾಡಿ, ಊಟ ಮಾಡಿ. ನಾ ಕಡೆ ಬಟ್ಟೆ ಇಷ್ಟು ಬಟ್ಟೆ ಒಣಗಿದೆ. ಇನ್ನೂ ಒಂದು ಬಟ್ಟೆ ಒಣಗಿಲ್ಲ. ಜಾಗ ಇಲ್ಲದೆ ಅಲ್ಲೇ ಇಟ್ಟಿದ್ದೀನಿ. ಆಚೆ ಮಳೆ ಬರೋ ಹಾಗಿದೆ. ಒಂದೊಂದೇ ಹನಿ. ಐ ಥಿಂಕ್ ಜೋರಾಗಿ ಬರ್ಬೋದು, ಆ ಥರ ಇದೆ ವೆದರು. ಸೊ ಹಾಗಾಗಿ ಒಂದೊಳ್ಳೆ ಕಾಫಿ ಟೀ ಅಭ್ಯಾಸ ಇಲ್ಲ, ಬೇಕೇ ಬೇಕು ಅನ್ನೋ ಥರ. ಈ ಥರ ಮಳೆ ಬಂದಾಗ. ಎಲ್ಲಿ ಪಾಪು? ಇಷ್ಟೊತ್ತವರೆಗೂ ಯಾಕೆ ಬಂದಿಲ್ಲ ಇನ್ನು ಡ್ಯೂಟಿಯಿಂದ? ಹಾಂ ಹಾಂ, ಹಣ್ಣು ತರಕ್ಕೆ ಹೋಗಿದೆ. ಹಣ್ಣು ಕಲ್ಲಂಗಡಿ ಎಲ್ಲ ತರಕ್ಕೆ ಹೋಗಿದ್ದಾರೆ. ಅದಕ್ಕೆ ಲೇಟ್ ಆಯಿತು. ಜಿ ಅಂತ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಹೌದಾ, ಪಪ್ಪನ ಜೊತೆ ಹೋಗ್ತೀಯಾ? ಮಳೆ ಬರ್ತೈತಲ್ಲ, ನೀಯೇ ಬರ್ತೈತಲ್ಲ ನೋಡು. ಕರೆಂಟ್ ಹೋಯ್ತಪ್ಪ. ಹೆಂಗ್ ಹೋಗ್ತೀಯಾ? ಫ್ಯಾನ್ ಕರೆಂಟ್ ಹೋಯ್ತಲ್ಲ, ನಿಂತೋಯ್ತಪ್ಪ. ಒಂದ್ ಲೋಡ್ ಸುಸು ಮಾಡ್ಕೊಳ್ಳೋದು ಇವಳು. ಅವ್ರ ಅಪ್ಪನ ಡೈಪರ್ ಹಾಕ್ತಾಳೆ. ನಾನೇನು ಹಾಕೋಣ, ನೀರು ಹಾಕು. ರಾಗಿ ಮುದ್ದೆ, ಬಸ್ಸಾರು, ಸೊಪ್ಪಿನ ಪಲ್ಯದ ಜೊತೆಗೆ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಸಿಗ್ತೀನಿ. ಬಾಯ್.